ಮಾಡೋದಷ್ಟೇ ನಮ್ಮ ಕೆಲಸ. ಅಷ್ಟು ಮಾಡಿಕೊಂಡು ಸುಮ್ಮನಿದ್ದು ಬಿಡಬೇಕು. ನೀವು ಇದ್ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ, ಆರಾಮಾಗಿರಿ. ಕೊನೆಗೂ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರನೇ ಕೊಡ್ಲಿಲ್ಲ. ಒಳ್ಳೆ ಅಡ್ಗೋಣ ಮೇಲೆ ದೀಪ ಇಟ್ಟಾಗೆ ಹೇಳ್ಬಿಟ್ಟು ಹೊರಟೆ ಹೋದ್ರು. ಇದು ಸಿಕ್ತಲ್ಲ, ಈಗ ನನಗೆ ನೆಮ್ಮದಿ. ಯಾವುದೇ ಕಾರಣಕ್ಕೂ ಇದನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇದು ಯಾವತ್ತಿಗೂ ನನ್ನ ಸುಪತ್ತಿಗೆಲೇ ಇರಬೇಕು. ಮಣಿಹಾರ ಗೌರಿ, ನಿನ್ನ ಹತ್ರ ಗಂಟಿದೆಯಲ್ಲ ಮಗಳೇ, ಅದು ಜೋಪಾನ. ಎರಡು ಮಣಿಹಾರ. ಅಮ್ಮ, ಇದೇ ತರದ ಹಾರ ರಾಮಾದೇವಿ ಮೇಡಮ್ ಹತ್ರ ಹೇಗಮ್ಮ ಬಂತು? ಅದು ಅಲ್ಲದೆ ಅದು ಅವ್ರಿಗೆ ತುಂಬಾನೇ ಮುಖ್ಯ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅಷ್ಟೊಂದು ಬಿಲ್ಡಪ್ ಎಲ್ಲ ಕೊಟ್ರಲ್ಲಮ್ಮ. ನಿಜವಾದ ಮಣಿಹಾರ ಇಲ್ಲಿರುವಾಗ ಇನ್ನೊಂದು ಹೇಗೆ ರಮಾದೇವಿ ಮೇಡಮ್ ಹತ್ರ ಇದೆ? ಅವಳಿ ಜೋಳಿ ಮಕ್ಳು ತರ ಅವಳಿ ಜೋಳಿ ಹಾರಾನ? ಇದೆಲ್ಲ ಹೇಗಮ್ಮ ಸಾಧ್ಯ? ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ಅಮ್ಮ. ನೀನ್ ಹೇಳೋದು ಕರೆಕ್ಟೆ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಮೊದಲು ಇದನ್ನ ಎತ್ತಿಡ್ತೀನಿ ಅಮ್ಮ. ಆದ್ರೂ ಇನ್ನೊಂದು ಮಣಿಹಾರ ಹೇಗ್ ಬಂತು ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಕಂಡು ಹಿಡಿತೀನಿ. ಸದ್ಯಕ್ಕಿದನ್ನ ಒಳಗಡೆ ಇಡ್ತೀನಿ. ಇನ್ನು 30 minutes ಅಲ್ಲಿ ಬಿದ್ದಾರೆ. ಎಲ್ಲ ರೆಡಿ ಇದೆ ಅಲ್ಲ? ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಸರ್, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರಿ. ಬಟ್ ಆಫೀಸ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಎಲ್ಲರೂ ಹೊರಡ್ತಿದ್ದಾರೆ. ಇಲ್ಲಿ ನಾವು ನೀವು ಇಬ್ಬರೇ ಇರೋದು. ಇದ್ರೆ ಏನಾಯ್ತು? ನಥಿಂಗ್ ಸರ್, ಬಟ್ ಸ್ಟಿಲ್. ಗೌತಮಿ, ಯಾಕೆ ಇಷ್ಟೊಂದು ನರ್ವಸ್ ಆಗ್ತಾ ಇದ್ದೀರಾ? ಅಲ್ಲ ಸರ್, ನಾವಿಬ್ಬರೇ ಇದ್ರೆ ಸುಮ್ಮನೆ ರೂಮರ್ಸ್ ಆಗುತ್ತೆ. ನಿಮಗೂ ಗೊತ್ತಲ್ವಾ, ರೂಮರ್ಸ್ ನಮ್ಮ ಫ್ಲೈಟ್ಗಿಂತನೂ ಸ್ಪೀಡಾಗಿ ಮೂವ್ ಆಗುತ್ತೆ ಅಂತ. ಟ್ರೂ. ಈ ರೂಮರ್ಸ್ ಆ್ಯಂಡ್ ಗಾಸಿಪ್ಸ್ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ವೆಲ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ. ಸೊ ಜಸ್ಟ್ ಕಮ್ ವಿತ್ ಮೀ. ಸೊ ಓಕೆ, ನೆವರ್ ಮೈಂಡ್, ಜಸ್ಟ್ ಫಾಲೋ ಮೀ. ಗೌತಮಿ, ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಎಸ್ ಸರ್. ಯಾ. ಅದನ್ನ ನಾನು ತೀರ್ಸೋದು ಬೇಡವಾ? ಅದಕ್ಕೆ ಅಷ್ಟು ಕಾಳಜಿ ವಹಿಸೋದು. ನೋಡು, ಅತಿಯಾಗಿ ಆಡ್ಬೇಡ ಡ್ರೈವರು. ಸುಮ್ಮನೆ ತೆಪ್ಪಗೆ ವಾಪಸ್ ಬಾ. ಕಮಂಗಿ ನನ್ನ ಫೋನೇ ಕಟ್ ಮಾಡ್ತಾನೆ. ಚಿಕ್ಕದ್ ಮಾತ್ರ ತಗೊಳ್ಳಿ. ಅವ್ನು ಹೀಗೆ ಹೇಳಿದ್ರೆ ಕೇಳಲ್ಲ, ನಾನೇ ಹೋಗಿ ಮಾಡ್ತೀನಿ. ಅಯ್ಯೋ, ಏನಪ್ಪ ಇದು? ಎರಡೂ ಪಕ್ಷದವರು ನಮ್ಮವರೇ. ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ. ಇವರಿಬ್ಬರು ಮಧ್ಯೆ ಸೇರ್ಕೊಂಡು ನಾನು ಅಯ್ಯೋ ಕೋರಮ್ಮ, ನಾನು ಬಂದಿರಿಲ್ಲಮ್ಮ. ಸರ್, ಇಲ್ಲಿಗೆ ಕರ್ಕೊಂಡು ಬಂದ್ರಿ? ನಿಮ್ಮ ಕನ್ಸನ್ನ ನನ್ಸ್ ಮಾಡೋಕೆ. ಅಂದ್ರೆ
ಅಂದರೆ ಗೌತಮಿ, ನಿಮ್ಮ ಕನಸು ಬರೀ ಪೇಪರ್ ಮೇಲೆ ಮಾತ್ರ ಇರಬಾರ್ದಲ್ವಾ? ಇಟ್ ಶುಡ್ ಬಿಕಮ್ ಅ ರಿಯಾಲಿಟಿ. ಸೊ ಸರ್, ನಾನೇನೋ ಪೇಪರ್ ಮೇಲೆ ನನ್ನ ವಿಷ್ನ ಬರೆದೆ, ಅದಕ್ಕೆ ನೀವು ಇಷ್ಟೊಂದು ಮಾಡಬೇಕಿತ್ತಾ? ಅಗತ್ಯ ಇತ್ತು. ನಾನು ನಿಮ್ಮನ್ನ ಆಫೀಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರೆಲ್ಲರೂ ನಿಮ್ಮನ್ನ ಅಷ್ಟೊಂದು ಆಡ್ಕೊಳ್ಳುವಾಗ ನಿಮ್ಮ ಮುಖದಲ್ಲಿ ಒಂದು ಬೇಸರ ಕಾಣಿಸ್ತಾ ಇತ್ತು. ನಿಮ್ಮನ್ನು ಅಬ್ಸರ್ವ್ ಮಾಡುವಾಗ ನಿಮ್ಮ ಸೆಂಟಿಮೆಂಟ್ಸ್ ಏನು ಅನ್ನೋದು ನಂಗೆ ಅರ್ಥ ಆಯಿತು. ಈ ಡ್ರೀಮ್ ನಿಮ್ಮ ಪಾಲಿಗೆ ಎಷ್ಟು ದೊಡ್ಡದು ಅನ್ನೋದು ನಿಮ್ಮ ರಿಯಾಕ್ಷನಲ್ಲೇ ನಂಗೆ ಅರ್ಥ ಆಗೋಯ್ತು. ಗೌತಮಿ, ಆ ಮೂಮೆಂಟಲ್ಲಿ ನಾನು ನಿಮ್ಮ ಜಾಗದಲ್ಲಿ ಇದ್ದೀನೇನೋ ಅಂತ ಅನಿಸ್ತಾ ಇತ್ತು. ನಿಮ್ಮ ಸೆಂಟಿಮೆಂಟ್ಸ್, ಎಮೋಷನ್ಸ್ ಎಲ್ಲದು ನಂದೇ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ನೋಡಿ, ಲೈಫ್ ಇಸ್ ಶಾರ್ಟ್, ವಿ ಶುಡ್ ಮೇಕ್ ಇಟ್ ಲಾರ್ಜ್. ನಮ್ಮ ಲೈಫ್ ಇರೋದೇ ನಮ್ಮ ಎಲ್ಲ ಕನಸುಗಳನ್ನು ನಿಜ ಮಾಡ್ಕೊಳ್ಳೋಕ್ಕೆ. ಆಮ್ ಐ ರೈಟ್? ನೋಡಿ, ಇವತ್ತು ನಾನು ನಿಮ್ಮ ಕನಸನ್ನ ನಿಜ ಮಾಡ್ತಿರ್ತೀನಿ.